ರೈತರ ಜಮೀನಿನಲ್ಲಿ ವಫ್ ಹೆಸರು ಸೇರಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ವಫ್ ವಿರುದ್ಧ ಹೋರಾಟಕ್ಕೆ ನಾನು ಧುಮುಕಿದ್ದೇನೆ. ಸರ್ಕಾರ ಪಹಣಿಯಲ್ಲಿರುವಂತಹ ಹೆಸರು ಇನ್ನೂ ತೆಗೆದಿಲ್ಲ. ಕೊಪ್ಪಳದಲ್ಲಿ ಜೆ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹಲವು ಮನವಿಗಳನ್ನು ನಾವು ಕೊಟ್ಟಿದ್ದೇವೆ, ಇದ್ಯಾವುದನ್ನು ಕೂಡ ತಗೊಂಡಿಲ್ಲ. ಕೊಪ್ಪಳದಲ್ಲಿ ಜೆ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ವಫ್ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಹಲವು ಮನವಿಗಳನ್ನು ನಾನು ಕೊಟ್ಟಿದ್ದೇನೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನಂತರೂ ವಕ್ಫ್ ಮಂಡಳಿ ವಿರುದ್ಧವಾಗಿ ವಕ್ಫ್ ಮಂಡಳಿ ರೈತರ ಭೂಮಿಯನ್ನು ಕಬಳಿಸಕತ್ತಲ್ಲ ವಿರುದ್ಧ ಹೋರಾಟಕ್ಕೆ ನಾನು ಧುಮುಕಿದ್ದೀನಿ. ನಾನು ಮೊನ್ನೆ ವಿಜಯಪುರದ 3 ದಿನ ಅಹೋರಾತ್ರಿ ಧರಣಿ ಮಾಡಿದ್ದೀನಿ. ಜಾಯಿಂಟ್ ಕಮಿಟಿ ಪಾರ್ಲಿಮೆಂಟ್ ಬೋರ್ಡ್ ಅಧ್ಯಕ್ಷರು ಬಂದಿದ್ದರು. ಅವ್ರಿಗೂ ನಾವು ಮಠಾಧೀಶ ಪರವಾಗಿ ಮನವಿ ಕೊಟ್ಟೇವೆ. ಅವರು ನಾಳೆ ಪಾರ್ಲಿಮೆಂಟ್ ಬಿಲ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಹೋರಾಟಕ್ಕೆ ಮಾಡಿ ಈಗಾಗಲೇ ನೋಟಿಸ್ ವಾಪಸ್ ಪಡ್ಕೊಂಡಿದ್ದಾರೆ. ಬಟ್ ಇನ್ನೂ ಉತ್ತಾರದಲ್ಲಿ ಏನು ವಕ್ಫ್ ಮಂಡಳಿ ಅಂತ ಹೆಸರಿದೆಯಲ್ಲ, ಅಮಾಯಕ ರೈತರ ಭೂಮಿಯನ್ನು ಕಬಳಿಸಕತ್ತಲ್ಲ, ಅದು ಇನ್ನೂ ಸರಿಯಾಗಿಲ್ಲ. ಅಲ್ಲಿ ಇಲ್ಲಿ ನಡೀತಾನೇ ಇದೆ. ವಿಜಯಪುರದಲ್ಲಿ ಬಂದಾಗಿದೆ, ಇನ್ನು ನಿಮ್ಮ ಭಾಗದಲ್ಲಿ ನಡೀತಾ ಇದೆ. ಈ ರೀತಿಯಾಗಿ ಅಮಾಯಕ ರೈತರ ಭೂಮಿಯನ್ನು ವಕ್ಫ್ ಮಂಡಳಿ ಹೆಸರಲ್ಲಿ ಕಸಿದುಕೊಳ್ಳುವಂಥ ಹುನ್ನಾರವನ್ನು ಸರ್ಕಾರ ಕೈ ಬಿಡಬೇಕು ಅಂತ. ನಿಮ್ಮ ಮಂಡಳಿ ಯಾವ ಉದ್ದೇಶದ ಅದು ಮಾಡಲಿ, ನಿಮಗೆ ಸ್ವತಂತ್ರ ಇದೆ. ಆದರೆ ವಿನಾಕಾರಣ ಕೇವಲ ಹಿಂದೂಗಳದ್ದು ಅಷ್ಟೇ ಭೂಮಿಯಾಗಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.